ಓಟ್ಗಳನ್ನ ಒಡೆದು ದೂರ ಸರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬಿಹಾರದಲ್ಲಂತೂ ಮುಸ್ಲಿಂ ಮತ್ತು ಯಾದವರು ಕೂಡ ನಾವು ಗೆಲ್ತೀವಿ ಅನ್ನುವಂಥದ್ದು ಮಾತಾಡ್ತಾರಲ್ಲ ಬಿಹಾರದಲ್ಲೇ. ಅದೇ ಕಾಲಕ್ಕೆ ಉತ್ತರ ಪ್ರದೇಶದಲ್ಲೂ ಸಹಿತ ಅದಕ್ಕೆ ಅದರ ಮತಗಳನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳ ಇಂಡಿಯಾ ಆರೋಪ ಮಾಡ್ತಾ ಇದೆ ಈ NDA ಮೇಲೆ. ಆದರೆ ಇದನ್ನು ಒಪ್ತಾ ಇಲ್ಲ. ಮತ್ತು ಬೇರೆ ಅವ್ರು ಮತ್ತೀಗ ಈ ಒಂದು NDA ಮೇಲೂ ಆರೋಪ ಇಲ್ಲ ಅವ್ರಿಗೆ, ಎಲೆಕ್ಷನ್ ಕಮಿಷನ್ ಮೇಲೆ ಹಿಡಿದ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಡೆ 100ಕ್ಕೆ 100ರಷ್ಟು ನಮ್ಮ ಕಡೆ ದಾಖಲೆಗಳಿದ್ದಾವೆ, ನಾವು ಪ್ರೂವ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದಕ್ಕೆ ಎಲ್ಲ ಸುಮ್ಮನೆ ಏನು ಹೇಳ್ಕೊಂಡು ಹೋಗ್ತೀರಿ ಬೋಗಸ್ ಅದ ನಿಮ್ದು ಅಂತೇಳಿ ಎಲೆಕ್ಷನ್ ಕಮಿಷನ್ ಅದು ಮುಂದೆ ಹಾಕೋದು ಹೊಂಟದ, ಮುಂದೆ ದುಡ್ತಾ ಹೊಂಟದ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಅವಕಾಶ ಕೊಡ್ತಾನೂ ಇಲ್ಲ. ಮತ್ತು ಅದೇ ಕಾಲಕ್ಕೆ ತನ್ನ ಕೆಲಸ ಅಂತ ಶುರು ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಹೇಳೋದು, ಕೋರ್ಟ್ ಏನು ಹೇಳಿ ಕೊಡ್ತದೆ ನೋಡೋ ಎಲ್ಲಿ ಬಂದಿರ್ತದೋ ಅದೇನೂ ಇರಲಿ. ಆದರೆ ಈ ಒಂದು ತೀವ್ರತರವಾದ ದಾಳಿಯನ್ನು ರಾಹುಲ್ ಗಾಂಧಿಯವರು ಯಾಕೆ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಆಲ್ರೆಡಿ ನಿಮಗೆ ಗೊತ್ತದ. ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಮತ್ತು ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ಯಾವ ರೀತಿ ಗೆದ್ದರು ಅನ್ನೋದಕ್ಕೆ ಆಮೇಲೆ ಆರೋಪ ಮಾಡ್ತಾನೆ ಬಂತದ್ದು. ಅದರಲ್ಲೂ ಮಹಾರಾಷ್ಟ್ರಕ್ಕೆ ಬಂದಾಗಂತೆ ನಿಯರ್ ಟು 1 crore ಮತಗಳು, ಲೋಕಸಭಾ ಚುನಾವಣೆಗಿಂತಲೂ 1 ಕೋಟಿ ಮತಗಳು ಹೆಚ್ಚಾಗಿದ್ದು ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ದಾಖಲೆಗಳು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈ ಒಂದು ಹರಿಯಾಣದಲ್ಲೂ ಅದೇ ರೀತಿ ಆಗ್ಯದ ಅನ್ನುವಂಥ ಮಾತು, ಮಧ್ಯಪ್ರದೇಶದಲ್ಲೂ ಅದಾಗ್ಯದ, ಈಗ ಬಿಹಾರದಲ್ಲೂ ಅದೇ ಆಗ್ತದೆ.